ಸದನದಲ್ಲಿ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿ.ಟಿ. ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ನೋಡ್ಬಿಟ್ಟು ನಾನು ಪ್ರತಿಕ್ರಿಯೆ ನೀಡ್ತೇನೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ಯಾಕೆ ನಾನು ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷ ಕಳೆದ ನಂತರದಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಿನ್ನೆ ದಿನ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ, ಸಮಯ ನಿಗದಿಯಾದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಅಂಥ ಒಂದು ಕೆಲಸದ ಒತ್ತಡದ ನಡುವೆಯೂ ಸಹ ಸುಮಾರು 15 ನಿಮಿಷಗಳ ಕಾಲ ಭಾಳ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಕೂಡ ಒಂದೆರಡು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಭಾಳ ಒಳ್ಳೆ ಒಂದು ಮಾತುಕತೆ ಆಗಿದೆ. ನಾನು ಈಗ ತಾನೇ ರೇಣುಕಾಚಾರ್ಯ ಅವರು, ನಮ್ಮ ಕಟ್ಟನಾಯ್ಡು ಅವರು, ಲಕ್ಷ್ಮೀನಾರಾಯಣ ಅವರು, ಎಲ್ಲ ಪಕ್ಷದ ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವ್ರು ಬರ್ತಾರೆ ಅಂತ ಗೊತ್ತಾದಾಗ ನಾನೇ ಅವ್ರು ಕಾಯ್ತಾ ಇದ್ದೆ, ಮಾತನಾಡಿದೆ. ನಾನು ನಮ್ಮ ಮುಂದೆ ಇರುವಂಥ ಗುರಿ ಈ ಡಿಸೆಂಬರ್ 30 ಒಳಗೆ ನಮ್ಮೆಲ್ಲ ಮಂಡಲಗಳಲ್ಲಿ ನಮ್ಮ ಕಮಿಟಿಗಳು ಪೂರ್ಣ ಆಗಬೇಕು. ಮಂಡಲದ ಅಧ್ಯಕ್ಷಗಳು ಆಯ್ಕೆಯೂ ಕೂಡ ಆಗಬೇಕು. ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಯಾರ ವಿರುದ್ಧ ಹೇಳಿಕೆ ಕೊಡೋದಾಗಲಿ, ಹುಟ್ಟುದಬ್ಬ ಮತ್ತೊಂದು ಯಾವುದು ಕೂಡ ವಿಚಾರ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ನಾವು ಯಾರು ಸದ್ಯಕ್ಕಂತೂ ಆಲೋಚನೆ ಮಾಡಿಲ್ಲ. ಸಂಘಟನೆ ಬಲಪಡಿಸಬೇಕು. ಸಂಘಟನಾ ಪರವಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾವು ವಿನಂತಿ ಮಾಡಿದ್ದೇವೆ. ಸದನದಲ್ಲಿ ಸಿ.ಟಿ. ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು ಕೂಡ ಈಗ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿ.ಟಿ. ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ನೋಡ್ಬಿಟ್ಟು ನಾನು ಪ್ರತಿಕ್ರಿಯೆ ನೀಡ್ತೇನೆ. ದೆಹಲಿಯಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೇನೆ. ಯಾಕೆ ನಾನು ರಾಜ್ಯದ ಅಧ್ಯಕ್ಷನಾಗಿ 1 ವರ್ಷ ಕಳೆದ ನಂತರದಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ನಿನ್ನೆ ದಿನ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ, ಸಮಯ ನಿಗದಿಯಾದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಅಂಥ ಒಂದು ಕೆಲಸದ ಒತ್ತಡದ ನಡುವೆಯೂ ಸಹ ಸುಮಾರು 15 ನಿಮಿಷಗಳ ಕಾಲ ಭಾಳ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಕೂಡ ಒಂದೆರಡು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಭಾಳ ಒಳ್ಳೆ ಒಂದು ಮಾತುಕತೆ ಆಗಿದೆ. ನಾನು ಈಗ ತಾನೇ ರೇಣುಕಾಚಾರ್ಯ ಅವರು, ನಮ್ಮ ಕಟ್ಟನಾಯ್ಡು ಅವರು, ಲಕ್ಷ್ಮೀನಾರಾಯಣ ಅವರು, ಎಲ್ಲ ಪಕ್ಷದ ಮುಖಂಡರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವ್ರು ಬರ್ತಾರೆ ಅಂತ ಗೊತ್ತಾದಾಗ ನಾನೇ ಅವ್ರು ಕಾಯ್ತಾ ಇದ್ದೆ, ಮಾತನಾಡಿದೆ. ನಾನು ನಮ್ಮ ಮುಂದೆ ಇರುವಂಥ ಗುರಿ ಈ ಡಿಸೆಂಬರ್ 30 ಒಳಗೆ ನಮ್ಮೆಲ್ಲ ಮಂಡಲಗಳಲ್ಲಿ ನಮ್ಮ ಕಮಿಟಿಗಳು ಪೂರ್ಣ ಆಗಬೇಕು. ಮಂಡಲದ ಅಧ್ಯಕ್ಷಗಳು ಆಯ್ಕೆಯೂ ಕೂಡ ಆಗಬೇಕು. ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸಂಘಟನೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು. ಯಾರ ವಿರುದ್ಧ ಹೇಳಿಕೆ ಕೊಡೋದಾಗಲಿ, ಹುಟ್ಟುದಬ್ಬ ಮತ್ತೊಂದು ಯಾವುದು ಕೂಡ ವಿಚಾರ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅದ್ರ ಬಗ್ಗೆ ನಾವು ಯಾರು ಸದ್ಯಕ್ಕಂತೂ ಆಲೋಚನೆ ಮಾಡಿಲ್ಲ. ಸಂಘಟನೆ ಬಲಪಡಿಸಬೇಕು. ಸಂಘಟನಾ ಪರವಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ನಾವು ವಿನಂತಿ ಮಾಡಿದ್ದೇವೆ.